ಧಾರವಾಡ ಜಿಲ್ಲಾ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಹಾಗೂ ಕಾಸ್ಮಸ್ ಕ್ಲಬ್ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಧಾರವಾಡ ಜಿಲ್ಲಾ ಮಟ್ಟದ ಇಂಟರ್ ಸ್ಕೂಲ್ ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ ಅನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. 20ರಂದು ಕಾಸ್ಮಸ್ ಕ್ಲಬ್ ಧಾರವಾಡದ ಅಧ್ಯಕ್ಷರಾದ ನಿತಿನ್ ಟಗರಪುರ್ ಅವರು ಅಧಿಕೃತವಾಗಿ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ನಿತಿನ್, ಇಂಡಿ, ಪಾಲಿಕೆ ಸದಸ್ಯರು, ಕೋಚ್ಗಳಾದ ಕಾಶಿನಾಥ್ ಹಾಗೂ ಕೇದಾರಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಸರ್ ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ವಿಜಯ್ ಪೈ ಮಾತನಾಡಿ, ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಭಾಗವಹಿಸುವುದು ಅತ್ಯಂತ ಮಹತ್ವದ್ದು. ಈ ನಿಟ್ಟಿನಲ್ಲಿ ಕಾಸ್ಮಸ್ ಕ್ಲಬ್ ನಮ್ಮೊಂದಿಗೆ ಕೈಜೋಡಿಸಿ ಟೂರ್ನಮೆಂಟ್ಗೆ ಸಹಕಾರ ನೀಡಿರುವುದು ಶ್ಲಾಘನೀಯ ಎಂದರು. ನಮಸ್ಕಾರ, ನನ್ನ ಹೆಸರು ವಿಜಯ್ ಪೈ ಅಂತ. ನಾನು ವೈಸ್ ಪ್ರೆಸಿಡೆಂಟ್ ಧಾರವಾಡ ಡಿಸ್ಟ್ರಿಕ್ಟ್ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಅಂದ ಒಂದು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಇದು ಕಾಸ್ಮಸ್ ಕ್ಲಬ್ನವರು ಧಾರವಾಡದವರು ಈ ಚಿಕ್ಕ ಮಕ್ಕಳ ಸಲುವಾಗಿ ಈ ಮಾಡಿದ್ದ ಟೇಬಲ್ ಟೆನ್ನಿಸ್ ಟೂರ್ನಮೆಂಟು ಬಹಳ ಯಶಸ್ವಿಯಾಗಿ ನಡೆಯಿತು. ಅನೇಕ ಸ್ಕೂಲಿನ ಹುಡುಗರು ಮತ್ತು ಇವರು ಅಂದರೆ ಪ್ರೈಮರಿ ಲೆವೆಲ್ ಹೈಸ್ಕೂಲ್ ಲೆವೆಲ್ ಹುಡುಗರು ಫ್ರಮ್ ಹುಬ್ಳಿ ಧಾರವಾಡದಿಂದ ಭಾಳ ಜನ ಬಂದಿದ್ದರು. ಸೊ 2 ದಿವಸ ಈ ಟೂರ್ನಮೆಂಟ್ ಇತ್ತು. ಇದಕ್ಕೆ ಅಂದರೆ ನಮ್ಮ ಹಳೆಯೆಲ್ಲ ಟೇಬಲ್ ಟೆನ್ನಿಸ್ ಪ್ಲೇಯರ್ಸ್ ಎಲ್ಲ ಸೀನಿಯರ್ ಮಂದಿ ಕೂಡಿ ಒಳ್ಳೆಯ ರೀತಿಯಿಂದ ಅರೇಂಜ್ ಮಾಡಿದರು. ಆ್ಯಂಡ್ ಹೀಗೆ ಇನ್ನು ಮುಂದೆ ಕೂಡ ಕಾಸ್ಮಸ್ ಕ್ಲಬ್ನವರು ಇಂಥ ಟೂರ್ನಮೆಂಟ್ಗಳಿಗೆ ಸ್ಕೋಪ್ ಕೊಡ್ತಾರೆ. ಅದರಿಂದ ಟೇಬಲ್ ಟೆನ್ನಿಸ್ ಮುಂದೆ ಭಾಳ ಇಂಪ್ರೂವ್ ಆಗುತ್ತೆ ಅಂತ ನನಗೆ ಖಾತ್ರಿ ಇದೆ. ಸೊ ಈ ಟೂರ್ನಮೆಂಟ್ ಸಕ್ಸಸ್ಫುಲ್ ಮಾಡಿದ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು. ವಿಜಯ್ ಪೈ. ಡಿಸೆಂಬರ್ 21ರಂದು ನಡೆದ ಬಹುಮಾನ ವಿತರಣಾ ಸಮಾರಂಭಕ್ಕೆ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾದ ವಿಷ್ಣು ಹೆಬ್ಬಾರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಿದರು. ಈ ಅಂತರ್ಜಿಲ್ಲಾ ಮಟ್ಟದ ಟೇಬಲ್ ಟೆನ್ನಿಸ್ ಪಂದ್ಯಾಟದ ಮುಕ್ತಾಯ ಸಮಾರಂಭದ ಕಾರ್ಯಕ್ರಮದ ಉಪಸ್ಥಿತರಾದಂತಹ ಎಲ್ಲ ಹಿರಿಯ ಟೇಬಲ್ ಟೆನ್ನಿಸ್ ಈ ಕಾಸ್ಮಸ್ ಕ್ಲಬ್ಬಿನ ಮೆಂಬರ್ಗಳು ಮತ್ತು ಆಟಗಾರರು, ಯಾಕೆಂದರೆ ನೆನಪಿಟ್ಕೊಳ್ರಿ, ಇವರೆಲ್ಲ ಈ ಕಳೆದ 1.5 ವರ್ಷದಿಂದ ಈ ಕಾಸ್ಮಸ್ ಕ್ಲಬ್ಬಿನ ಜೊತೆಗೆ ನಮ್ಮ ಸಂಬಂಧ. ನಾವು ನಮ್ಮ ಉಪನಿರ್ದೇಶಕರ ಕಚೇರಿಯಿಂದ ಈ ಒಂದು ಕ್ರೀಡಾ ಸತತ 2 ವರ್ಷಗಳಿಂದ ಈ ಒಂದು ಕಾಸ್ಮಸ್ ಕ್ಲಬ್ಬಲ್ಲೇ ನಮಗೆ ಆಟವನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಆದ್ದರಿಂದ ಹಿರಿಯರ ಎಲ್ಲರ ಪರಿಚಯ ನಮಗೆ ಕಳೆದ 1.5 ವರ್ಷದಿಂದ. ಅದಕ್ಕೆ ನಮ್ಮ ಶಾಂತಿ ಸದನ, ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ಕಾರಣ. ಯಾಕಂದರೆ ಈ ಕಾಸ್ಮಸ್ ಕ್ಲಬ್ ಜೊತೆಗೆ ಸಂಬಂಧವನ್ನು ಹುಟ್ಟುಹಾಕಿದರು. ಹಾಗೆ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವೀರೇಶರು ಕನ್ವರ್ಟ್ ಸರ್ ಕರೆದಿದ್ರು. ಹಾಗೂ ಇಲ್ಲಿ ವಿಶೇಷವಾಗಿ ನಮ್ಮ ಒಂದು ರಾಜ್ಯ ಮಟ್ಟದ, ನಮ್ಮ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಅನೇಕ ಕ್ರೀಡಾಪಟುಗಳು ಇದ್ದಾರೆ.
ಹಾಗೂ ನಮ್ಮ ಜಿಲ್ಲೆಯಿಂದ ಪ್ರತಿನಿಧಿಸಿದಂಥ ಅನೇಕ ಆಟಗಾರರಿದ್ದಾರೆ. ಬಹಳ ವಿಶೇಷವಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು, ಹಾಗೂ ಗೆದ್ದಂತಹ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಅದರಲ್ಲಿ ಎಲ್ಲರಿಗೂ ಒಂದು ನಮಗೆ ಬೇಸರದ ವಿಷಯ ಏನಂದ್ರೆ, ನಾವು ಯಾವ ಕ್ರೀಡಾಕೂಟ ಇರುತ್ತೆ ಆವಾಗ ಮಾತ್ರ ಆಟ ಆಡ್ತೀವಿ. ಅದು ಬಹಳ ಮುಂದೆ ಬೇಸರ. ಪರೀಕ್ಷೆ ಇದ್ದಾಗ ಮಾತ್ರ ನಾವು ನಿರಂತರವಾಗಿ ಯಾವಾಗ ಆಟ ಆಡ್ತೀವೋ ಆವಾಗ ನಾವು ನಮ್ಮ ಆ ಒಂದು ಟಾಪ್ ಲೆವೆಲ್ ಅಂತ ಇರುತ್ತಲ್ಲ ಅದನ್ನು ಯಾವಾಗಲೂ ಕಾಯ್ಕೊಂಡು ಹೋಗ್ಲಿಕ್ಕಾಗುತ್ತೆ. ಯಾರು ನಿರಂತರವಾಗಿ ಓದ್ತಾನೆ ಅವನು ಯಾವ ಪರೀಕ್ಷೆ ಇದ್ದರೂ ಕೂಡ ಅವನು ಒಳ್ಳೆ ರೀತಿಯಲ್ಲಿ ಅಂಕ ಪಡಿತಾನೆ. ನಾನು ಪರೀಕ್ಷೆ ಇದ್ದಾಗ ಮಾತ್ರ ಓದ್ತೀನಿ ಅಂತ ಅವನು ಯಾವಾಗಲೂ ಆ ಒಂದು ಮಟ್ಟವನ್ನು ಕಾಪಾಡ್ಕೊಳ್ಳಿಕ್ಕಾಗೋದಿಲ್ಲ. ಅನೇಕ ಪಾಲಕರು ಕೂಡ ನೆನಪಿಟ್ಕೊಳ್ರಿ, ನಮ್ಮ ವಿಶೇಷ ನಮ್ಮ ಧಾರವಾಡ ಜಿಲ್ಲೆಯಿಂದ ಮೊನ್ನೆ ರಾಜ್ಯ ಮಟ್ಟದಲ್ಲಿ ಹಾವೇರಿ ಎಲ್ಲ ಇದೆ. ಆದರೆ ಹೆಚ್ಚಿನ ಒಂದು ಅಂಡರ್ 14 ಪೇ ಬೋರ್ಡ್ ಅವ್ರು ಬಿಟ್ಟರೆ ಬೇರೆ ಎಲ್ಲರೂ ಫಸ್ಟ್ ರೌಂಡಲ್ಲೇ ಔಟ್. ನಾವು ನಮ್ಮ ಜೀವನದ ಒಂದು ಭಾಗವನ್ನು ಹೇಗೆ 24 ಗಂಟೆ ದೇವರೆಲ್ಲರಿಗೂ ಕೊಟ್ಟಿದ್ದಾರೆ, ಅದರಲ್ಲಿ ಮಿನಿಮಮ್ 2 ತಾಸು ನಾನು ಆಟ ಆಡ್ತೀನಿ. ಮತ್ತು ಇನ್ನೊಂದು ಅವಕಾಶ ಇದೆ, ನಾವೆಲ್ಲ ಇರಬೇಕಾದ್ರೆ ನಮ್ಗೆ ಆಟ ಆಡಲಿಕ್ಕೆ ಅಥವಾ ಪ್ರೊಫೆಷನ್ನ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ನಾನು ಈ ಸ್ಪೋರ್ಟ್ಸ್ ಅಥ್ಲೆಟಿಕ್ಸಲ್ಲಿದ್ದರೂ ಕೂಡ ನಮಗೆ ಆ ಸರಿಯಾದಂಥ ಮಾರ್ಗದರ್ಶನ ಇರಲಿಲ್ಲ. ಆದರೆ ಈಗ ನಿಮಗೆ ಪ್ರೊಫೆಷನ್ ಮಾಡ್ಕೊಳ್ಬೋದು ಒಂದು ಆಟವನ್ನೇ. ನೀವು ಟೇಬಲ್ ಟೆನ್ನಿಸ್ ಇರ್ಬೋದು ಅಥವಾ ಯಾವುದೇ ಕರಾಟೆ ಇರ್ಬೋದು, ಟೆಕ್ವಾಂಡೋ ಇರ್ಬೋದು, ಯಾವ ಗೇಮ್ಗಳಲ್ಲೂ ಕೂಡ ನೀವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಲಿಕ್ಕಾಗತ್ತೆ. ಯಾಕಂದರೆ ಇದು ಇಂಟರ್ನ್ಯಾಷನಲ್ ಗೇಮ್. ಎಲ್ಲ ಹಂತದಲ್ಲೂ ಕೂಡ ಈಗ ಖೇಲೋ ಇಂಡಿಯಾ ಇದೆ, ಬೇರೆ ಬೇರೆ ಆಯಾಮಗಳು ಬರ್ತಾ ಇದೆ. ನೀವು ಮತ್ತು ಅನೇಕ ಈ ಟೇಬಲ್ ಟೆನ್ನಿಸಲ್ಲಿ ಬೇರೆ ಬೇರೆ ಲೆವೆಲಲ್ಲಿ ಬೇರೆ ಬೇರೆ ಜಿಲ್ಲೆಗಳೆಲ್ಲ ಹೋಗ್ತಾ ಇದ್ದೀರಿ. ಯಾವಾಗ ನೀವು ರ್ಯಾಂಕಿಂಗ್ ಆಟ ಆಡಿದ್ರೆ ನಿಮಗೆ ಬೇರೆ ಭವಿಷ್ಯಗಳು ಇರುವಂಥ ಅವಕಾಶಗಳಿದೆ. ಅವರು ಮಾತನಾಡಿ, ನಿತ್ಯ ಪಾಠದ ಜೊತೆಗೆ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಆರೋಗ್ಯ ಸದೃಢವಾಗಿರುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲಾ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಸೆಕ್ರೆಟರಿ ಜಿಎ ಅಂಬೇಕರ್ ಮಾತನಾಡಿ, ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ನ ಸಂಪೂರ್ಣ ಮಾಹಿತಿ ನೀಡಿದ್ರ ನಂತರ ವೀರೇಶ್ ಕಲ್ಮಠ ವಿಜೇತರಾದ ಪಟ್ಟಿಯನ್ನು ಬಿಡುಗಡೆಗೊಳಿಸಿದರು. ಸರ್, ನಾನು ಜಿ ಎ ಅಂಬೇಕರ್ ಅಂತ ಹೇಳಿ ಧಾರವಾಡ ಡಿಸ್ಟ್ರಿಕ್ಟ್ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ದು ಸೆಕ್ರೆಟರಿ. ನಿನ್ನೆ ಅಂದರೆ 20ನೇ ತಾರೀಕು ಸರ್, 20 ಡಿಸೆಂಬರ್ 2025ರಿಂದ ಈ ಇಂಟರ್ ಸ್ಕೂಲ್ ಧಾರವಾಡ ಡಿಸ್ಟ್ರಿಕ್ಟ್ ಲೆವೆಲ್ ಇಂಟರ್ ಸ್ಕೂಲ್ ಟೂರ್ನಮೆಂಟ್ ಮಾಡ್ತಾ ಇದ್ದೇವೆ. ನಿನ್ನೆ ನಮ್ಮ ಕಾಸ್ಮಸ್ ಕ್ಲಬ್ಬಿನ ಪ್ರೆಸಿಡೆಂಟ್ ಮತ್ತು ಧಾರವಾಡ ಡಿಸ್ಟ್ರಿಕ್ಟ್ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ದ ವರ್ಕಿಂಗ್ ಪ್ರೆಸಿಡೆಂಟ್ ಶ್ರೀ ನಿತಿನ್ ತಗರ್ಪುರ್ ಅವರು ಮತ್ತು ಶ್ರೀ ನಿತಿನ್ ಇಂಡಿ ಕಾರ್ಪೊರೇಟರ್ ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಇವರು ಮುಖ್ಯ ಅತಿಥಿಗಳಾಗಿ ಬಂದು ಈ ಟೂರ್ನಾಮೆಂಟದ ಇನಾಗ್ರೇಷನ್ ಮಾಡಿದ್ದಾರೆ. ಸುಮಾರು ಧಾರವಾಡ ಮತ್ತು ಹುಬ್ಬಳ್ಳಿಯಿಂದ ಸುಮಾರು 14 ಸ್ಕೂಲಿನ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಂದರೆ 5th to 7th ಸ್ಟ್ಯಾಂಡರ್ಡ್ ಒಂದು ಗ್ರೂಪು ಬಾಯ್ಸ್ ಗರ್ಲ್ಸು, 8th to 10th ಸ್ಟ್ಯಾಂಡರ್ಡ್ ಬಾಯ್ಸ್ ಗರ್ಲ್ಸ್. ಸೊ ಹುಬ್ಬಳ್ಳಿ ಧಾರವಾಡದಿಂದ ಎಲ್ಲರೂ ಬಹಳ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಇವತ್ತು ಫೈನಲ್ಸ್ ಪಂದ್ಯಾವಳಿ ನಡೀತಾ ಇದೆ. ಇದಕ್ಕೆ ಈ ಧಾರವಾಡ ಡಿಸ್ಟ್ರಿಕ್ಟ್ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಶ್ರೀ ವಿಷ್ಣು ಹೆಬ್ಬಾರ್ ಅವರು ಈ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ಗೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಶ್ರೀ ವಿಜಯ್ ಪೈ ಧಾರವಾಡ ಡಿಸ್ಟ್ರಿಕ್ಟ್ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ದ ಲೈಫ್ ಪ್ರೆಸಿಡೆಂಟ್ ಅವರು ಕೂಡ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಬಂದಿದ್ದಾರೆ. ಮತ್ತು ಚೀಫ್ ರೆಫರಿಯಾಗಿ ಶ್ರೀ ವೀರೇಶ್ ಕಲ್ಮಠ್ ಅವರು ಇದ್ದಾರೆ. ಮತ್ತು ಈ ಕಾಸ್ಮಸ್ ಕ್ಲಬ್ಬಿನ ಮುಖ್ಯ ಕೋಚ್ ಶ್ರೀ ಕಾಶಿನಾಥ್ ಕೇದಾರಿ, ಫಾರ್ಮರ್ ನ್ಯಾಷನಲ್ ಪ್ಲೇಯರ್ ಮತ್ತು ಸ್ಟೇಟ್ ಪ್ಲೇಯರ್, ಅವರು ಕರ್ನಾಟಕವನ್ನು ರಿಪ್ರೆಸೆಂಟ್ ಮಾಡಿದವರು, ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಇಲ್ಲಿ ರೆಗ್ಯುಲರ್ ಆಗಿ ಮಕ್ಕಳಿಗೆ ಕೋಚಿಂಗ್ ಕೊಡ್ತಾರೆ. ಸೊ ಇವರೆಲ್ಲರ ಸಹಯೋಗದಿಂದ ಈ ಒಂದು ಟೂರ್ನಾಮೆಂಟು ಸಕ್ಸಸ್ ಆಗಿ ಆಗ್ತಾಯಿದೆ. ಮತ್ತು ಇದು ನಾವು ಮುಖ್ಯವಾಗಿ ನಮ್ಮ ಉದ್ದೇಶ, ಈ ಟೂರ್ನಾಮೆಂಟ್ ಮಾಡೋ ಉದ್ದೇಶ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಉದಯೋನ್ಮುಖ ಪ್ರತಿಭಾನ್ವಿತ ಟೇಬಲ್ ಟೆನ್ನಿಸ್ ಪ್ಲೇಯರನ್ನು ಐಡೆಂಟಿಫೈ ಮಾಡಿ ಅವರಿಗೆ ನಾವು ಪ್ರೋತ್ಸಾಹ ಕೊಡೋ ಸಲುವಾಗಿ ನಾವು ಇದನ್ನು ಮಾಡ್ತಾಯಿದ್ದೇವೆ. ಇದನ್ನು ಇನ್ನು ಮುಂದೆ ಕೂಡ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಸೊ ಇದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ. ಮತ್ತು ನೀವು ಕೂಡ ಈ ಮಾಧ್ಯಮ ಮಿತ್ರರು, ಸೊ ನೀವು ಈ ಹುಬ್ಬಳ್ಳಿ ಧಾರವಾಡದ ಎಲ್ಲ ಬರುವ ಶಾಲೆಗಳಲ್ಲಿ ಕೂಡ ಇದನ್ನು ಪ್ರಚಾರ ಮಾಡಲಿಕ್ಕೆ ನಮ್ಮದೊಂದು ಒಳ್ಳೆಯ ಇದು ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಒಳ್ಳೆಯ ಪ್ರಯತ್ನ ನಮ್ಮದು. ಧನ್ಯವಾದಗಳು ಸರ್. ಸರ್, ನನ್ನ ಹೆಸರು ಜಿ ಎ ಅಂಬೇಕರ್ ಅಂಥೇಳಿ. ನಾನು ಧಾರವಾಡ ಡಿಸ್ಟ್ರಿಕ್ಟ್ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ದು ಸೆಕ್ರೆಟರಿ ಮತ್ತು ಕರ್ನಾಟಕ ಸ್ಟೇಟ್ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ನಿನ ಜಾಯಿಂಟ್ ಸೆಕ್ರೆಟರಿ ಇದ್ದೇನೆ. ಪ್ರೈಸು MR ಸಾಕ್ರೆ ಸ್ಕೂಲ್ ಹುಬ್ಬಳ್ಳಿ, ಸೆಕೆಂಡ್ ಪ್ರೈಸು KE ಬೋರ್ಡ್ ಸ್ಕೂಲ್ ಧಾರವಾಡ. ಸಬ್ ಜೂನಿಯರ್ ಬಾಯ್ಸ್ ಒಳಗಡೆ ಫಸ್ಟ್ ಪ್ರೈಸು JSS ವಿದ್ಯಾಗಿರಿ ಧಾರವಾಡ, ಸೆಕೆಂಡ್ ಪ್ರೈಸು ಶಾಂತಿಸಾನ್ ಸ್ಕೂಲ್ ಧಾರವಾಡ. ಜೂನಿಯರ್ ಗರ್ಲ್ಸಲ್ಲಿ ಫಸ್ಟ್ ಪ್ರೈಸು
NK ಟಕ್ಕರ್ ಸ್ಕೂಲ್ ಹುಬ್ಳಿ, ಸೆಕೆಂಡ್ ಪ್ರೈಸ್ ಬಾಸೆಲ್ ಮಿಷನ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಧಾರವಾಡ. ಜೂನಿಯರ್ ಬಾಯ್ಸ್ ಒಳಗಡೆ ಫಸ್ಟ್ ಪ್ರೈಸು KE ಬೋರ್ಡ್ ಸ್ಕೂಲ್ ಧಾರವಾಡ, ಸೆಕೆಂಡ್ ಪ್ರೈಸು ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಧಾರವಾಡ. ವೀರೇಶ್ ಕಲ್ಮಠ್, ಚೀಫ್ ರೆಫರಿ. ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆಯ ವಿವಿಧ ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇದ್ದರು. ಟೇಬಲ್ ಟೆನ್ನಿಸ್ ಟೂರ್ನಮೆಂಟ್ಗೆ ಸಹಕಾರ ನೀಡಿದೆ ಎಂದವರು ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು.